ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಾನು ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಂತ ಈ ಸಂದರ್ಭದಲ್ಲಿ ಲೋಕಸಭಾ ಕ್ಷೇತ್ರದ ಕಾರ್ಯಾಲಯವನ್ನ ಇವತ್ತು ಹೋಮ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ಹಿತೈಷಿಗಳ ಆಶೀರ್ವಾದದಿಂದ ಕಚೇರಿ ಇವತ್ತು ಉದ್ಘಾಟನೆ ಆಗಿದೆ. 5 ಜನ ಮುತ್ತೈದೆಯರು, ಹೆಣ್ಮಕ್ಳದ್ದು ಬಹಳ ಪ್ರೀತಿ. 5 ಜನ ಮುತ್ತೈದೆಯರು ದೀಪವನ್ನ ಬೆಳಗುವುದರ ಮುಖಾಂತರ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ನಮಗೆ ತುಂಬಾ ಸಂತೋಷ. ಎಲ್ಲ ಪಕ್ಷದ ಪ್ರಮುಖರು, ಕೇವಲ ಭಾರತೀಯ ಜನತಾ ಪಾರ್ಟಿಯವರಲ್ಲ, ಕಾಂಗ್ರೆಸ್, ಕಮ್ಯುನಿಸ್ಟು, ಜನತಾದಳ ಎಲ್ಲರೂ ಕೂಡ ಸೇರ್ಕೊಂಡು, ಸಾಮಾಜಿಕ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಸೇರ್ಕೊಂಡು ಇವತ್ತು ನಮಗೆ ಶುಭವನ್ನು ಕೋರಿದ್ದಾರೆ. ಈ ಲೋಕಸಭಾ ಚುನಾವಣೆಗೆ ಬಂದೇ ಬರ್ತೀರಿ ಮತ್ತು ನರೇಂದ್ರ ಮೋದಿ ಅವರ ಹತ್ರ ನೀವು ಹೋಗೇ ಹೋಗ್ತೀರಿ. ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಸಂದರ್ಭದಲ್ಲಿ ಅವ್ರ ಪರವಾಗಿ ಕೈ ಎತ್ತುತ್ತೀರಿ. ಅವ್ರಿಗೆ ಬೆಂಬಲ ಅಂತ ಘೋಷಣೆಯಲ್ಲಿ ಇವತ್ತೆಲ್ಲರೂ ಕೂಡ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೇನೆ. ನಾನು ಆರಂಭದಿಂದ ಲೋಕಸಭಾ ಸ್ಪರ್ಧೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿ ದಿನದಿಂದಲೂ ಕೂಡ ಇಡೀ ರಾಜ್ಯದಿಂದ ನನ್ಗೆ ಫೋನ್ ಬರ್ತಾ ಇದ್ದಿದ್ದೇನು ಅಂದ್ರೆ, ನೀವು ಯಾವ ಕಾರಣಕ್ಕೂ ಕೂಡ ಸ್ಪರ್ಧೆ ಮಾಡಲೇಬೇಕು, ವಾಪಸ್ ಹೋಗ್ಬೇಡಿ, ಈ ಮಾತನ್ನು ಹೇಳ್ತಾ ಬಂದ್ರು. ಇಲ್ಲಪ್ಪ ನೀವು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಬಂದ್ರು. ನರೇಂದ್ರ ಮೋದಿಯವರು ಶಿವಮೊಗ್ಗ ಬಂದಾಗ ನೀವು ಆ ಕಾರ್ಯಕ್ರಮಕ್ಕೆ ಹೋಗ್ತಿರೋ ಇಲ್ಲೋ ಅಂತ ಅನೇಕರು ಕೇಳಿದ್ರು. ನರೇಂದ್ರ ಮೋದಿಯವರು ಕಾರ್ಯಕ್ರಮಕ್ಕೆ ನಾನು ಹೋದ್ರೆ, ನರೇಂದ್ರ ಮೋದಿಯವರು ಅಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರಿಗೆ ಓಟ್ ಕೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಿ ಅಂತ ಎಲ್ಲರೂ ಕೇಳಿದ್ದಕ್ಕೋಸ್ಕರ ಅವರೆಲ್ಲರ ಅಭಿಪ್ರಾಯ ತಕ್ಕಂತೆ ನಾನು ಅವ್ರ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ ಅಂತಾಗಲೇ ಬಹಳ ಜನಕ್ಕೆ ಸ್ಪಷ್ಟ ಆಯ್ತು, ಈಶ್ವರಪ್ಪ ಚುನಾವಣೆ ಸ್ಪರ್ಧೆ ಮಾಡ್ತಾರೆ. ಆದ್ರೂ ಕೂಡ ಮಾನ್ಯ ರಾಘವೇಂದ್ರರವರು ಯಡಿಯೂರಪ್ಪನವ್ರ ಮಗ, ಮಾನ್ಯ ವಿಜೇಂದ್ರರವರು ಯಡಿಯೂರಪ್ಪನವ್ರ ಮಗ, ಯಡಿಯೂರಪ್ಪನವರು ಇವತ್ತಿಗೂ ಹೇಳ್ತಾ ಇದ್ದಾರೆ ಅವರಿಗೆ ಕೇಂದ್ರ ನಾಯಕರು ಒಪ್ಪಿಸ್ತಾರೆ, ಅವ್ರು ವಾಪಸ್ ತಗೋತಾರೆ ಅಂತ. ಈಗ ಏನ್ ನೀವು ಕೇಳಿದ್ರಿ ಪ್ರಶ್ನೆ, ದಿನೇ ದಿನೇ ನಿಮಗೆ ಬೆಂಬಲ ಹೆಚ್ಚಾಗ್ತಾ ಇದೆ, ನಿಮಗೆ ಧೈರ್ಯ ಜಾಸ್ತಿ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೀರಿ. ಅನೇಕರು ಇನ್ನೂ ಹೇಳ್ತಾ ಇರೋದು ಏನು ಅಂದ್ರೆ, ನೀವು ನಾಮಪತ್ರವನ್ನ ಸಲ್ಲಿಸಂತ ದಿನಕ್ಕೆ ನಾವೆಲ್ಲರೂ ಬರ್ತೇವೆ ಅಂದ್ರೆ ಇವ್ರು ಮಾಡ್ತಾರಂತ ಅಪಪ್ರಚಾರ ಇದೆಯಲ್ಲ, ಯಡಿಯೂರಪ್ಪ, ವಿಜೇಂದ್ರ, ರಾಘವೇಂದ್ರ ಅಪ್ಪ ಮಕ್ಕಳು, ಅದನ್ನ ಇನ್ನೂ ಕೂಡ ಅಮಿತ್ ಶಾ ಮೋದಿ ಕರೆದು ಒಪ್ಪಿಸ್ಬಿಡ್ತಾರೆ ಅನ್ನಂತ ಭಾವನೆ ಬಹಳ ಜನ ಇದ್ದಾರೆ. ಅವರು ಕುತಂತ್ರ ರಾಜಕಾರಣ ಇದೆ, ಷಡ್ಯಂತ್ರ ರಾಜಕಾರಣ ಇದೆ. ವಾಪಸ್ ತಗೋತಾರೆ, ಗ್ಯಾರಂಟಿ ಒಪ್ಪಿಸ್ತಾರೆ. ಯಾವ ಕಾರಣಕ್ಕೂ ನಾನು ಯಾವುದೇ ಷಡ್ಯಂತ್ರಕ್ಕೂ ಬಲಿ ಆಗಲ್ಲ. ಎಲ್ಲ ಹಿರಿಯರಿಗೂ ನಾನು ಮನದಟ್ಟು ಮಾಡಿದ್ದೇನೆ. ಯಾವ ಚುನಾವಣೆಗೋಸ್ಕರ ನಾನು ನಿಲ್ತಿದ್ದೀನಿ ಅಂತ, ಈ ಚುನಾವಣೆ ನಾನು ಸ್ಪರ್ಧೆ ಮಾಡ್ತೇನೆ, ಗೆದ್ದೇನೆ ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಕೈ ಎತ್ತಿದ್ದೇನೆ. ಬನ್ನಿ, ಯಾವ ಸ್ವಾಮೀಜಿಗಳನ್ನ ಬೆದರಿಕೆ ಹೊಂದಿದ್ದಾರೆ ನಾನು ನಿಮ್ಮ ಹತ್ರ ಪರ್ಸನಲ್ ಕರ್ಕೊಂಡೋಗಿ ಹೇಳಿ. ಯಾಕೆಂತಂದ್ರೆ ಅವಶ್ಯಕತೆ ಇಲ್ಲ ಅಂದ್ರೆ ಯಾಕೆ ಬೆದರಿಕೆ ಹುಟ್ಟಿದ್ರು, ಕಣ್ಣೀರು ಯಾಕೆ ಹಾಕಿದ್ರು ಸಾಧು ಸಂತರಿಗೆ? ಶಿವಮೊಗ್ಗ ನಗರದಲ್ಲಿರುವಂತ ಅನೇಕ ಕಾರ್ಯಕರ್ತರಿಗೆ ಮನೆ ಹೋಗ್ತಾರೆ. ಇವತ್ತು ಫೋಟೋ ಬಂದಿದೆ, ನೋಡ್ಬೋದು. ರಘುನಾಯ್ಡು ಅಂತ ನಮ್ಮ ಒಳ್ಳೆ ಕಾರ್ಯಕರ್ತ, ಅವ್ರ ಮನೆ ನೆನ್ನೆ ಹೋಗಿದ್ದಾರೆ. ಅವ್ರ ಮನೆಗೆ ಹೋಗಿ ಇಡೀ ಕುಟುಂಬದ ಜೊತೆ ನಿಂತ್ಕೊಂಡು ಫೋಟೋ ತಗೊಂಡಿದ್ದಾರೆ. ಏನು ಆ ಫೋಟೋ ಪೇಪರ್ ಅಲ್ಲಿ ಬಂದಿದೆ. ಯಾಕೆ? ರಘುನಾಯ್ಡು ಯಡಿಯೂರಪ್ಪನವ್ರ ಮಕ್ಕ ರಾಘವೇಂದ್ರ ಜೊತೆಗೆ ಇರೋದು. ಅದೇ ರಾಘುನಾಯ್ಡು ಬಂದು ಇವತ್ತು ನನಗೆ ಗಮನ ಕೊಟ್ಟು ಇವತ್ತು ಭಾಷಣ ಮಾಡಿದ್ರು. ಇದಕ್ಕೆ ಅನೇಕ ಕಾರ್ಯಕರ್ತರು ಮನೆಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಕಾರ್ಪೊರೇಟರ್ ಮಾಡ್ತೀವಿ, ಒಂದು ವಾರ್ಡ್ಗೆ ಒಂದೇ ಸೀಟ್ ಅಲ್ವಾ, 10 ಜನಕ್ಕೆ ಹೇಳ್ತಾರೆ ನೀವು ಕಾರ್ಪೊರೇಟರ್ ಮಾಡ್ತೀವಿ ಜೊತೆ ಬಾ. ಇಷ್ಟು ಸುಳ್ಳು. ಈಗ ನನ್ನ ಮಗನಿಗೆ MP ಮಾಡ್ತೀನಿ, ಹಾವೇರಿಯಿಂದ ಟಿಕೆಟ್ ಕೊಡ್ತೀನಿ, ಗೆಲ್ಲಿಸ್ತೀನಿ, ಅದೊಂದು ಸುಳ್ಳೆ. ಇಂಥ ಸುಳ್ಳು ಎಲ್ಲಾ ಕಡೆನೂ ಹೇಳ್ತೀನಿ. ನೀವು MLC ಮಾಡ್ತೀವಿ ಅಂತ 10 ಜನಕ್ಕೆ ಹೇಳ್ತಾರೆ, ಇಲ್ಲಿ ಬೋರ್ಡ್ ಚೇರ್ಮನ್ ಮಾಡ್ತೀನಿ ಅಂತ 10 ಜನಕ್ಕೆ ಹೇಳ್ತಾರೆ. ಹೀಗೆ ಸುಳ್ಳಿನ ಸರದಾರ ಯಡಿಯೂರಪ್ಪ ಅವರು ಶಿವಮೊಗ್ಗ ನಗರದ ಎಲ್ಲಾ ಭಾಗದಲ್ಲೂ ಕೂಡ ಕಾರ್ಯಕರ್ತರು ಕರೆದು ನಮ್ಮ ಜೊತೆಗೆ ಅದ್ ಮಾಡ್ತಿರ್ತಾರೆ.
ಆ ಕಾರ್ಯಕರ್ತರು ಕೆಲವರು ಹೋಗ್ತಾರೆ ಮತ್ತೆ ಕೆಲವರು ವಾಪಸ್ ಬರ್ತಾರೆ, ನಡೀತಾ ಇದೆ. ನಾನು ಅದಕ್ಕೋಸ್ಕರ ಸಾಧು ಸಂತರಿಗೆ ಇವ್ರು ಎದುರಿಸಿಲ್ಲ ಅಂತ ಹೇಳಿದಾರೆ. ನನ್ನ ಜೊತೆಗೆ ಯಾರು ಪತ್ರಕರ್ತರು ಬನ್ನಿ ಕರ್ಕೊಂಡು ಅವ್ರ ಹತ್ರ ಹೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿಶುದ್ಧ ಮಾಡಬೇಕು ಅಂತ ಹೊರಟ್ರಲ್ಲಿ ಮೊದಲನೇ ವ್ಯಕ್ತಿ ಅಂತ ನನ್ನ ಹೆಮ್ಮೆ ಇದೆ. ಇದೇ ನನ್ನ ಪರಿಸ್ಥಿತಿ. ಇಡೀ ರಾಜ್ಯದ ಕಾರ್ಯಕರ್ತರು ನೋವನ್ನು ಬಯಸ್ತಾ ಇದ್ದಾರೆ. ಅವ್ರ ನೋವನ್ನು ಹೋಗಿಸ್ಬೇಕು, ಅವ್ರ ಧ್ವನಿ ಆಗ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ. ಇದು ನನ್ನ ಸ್ಥಿತಿ. ಯಾವ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬಾರದು. ಯಾವ ಕಾರಣಕ್ಕೂ ಕೂಡ 25 ಸೀಟ್ಗೋಸ್ಕರ ಏನ್ ಗೆದ್ದಿದ್ದೀವಿ ಬಿಜೆಪಿ, ಆ 25 ಸೀಟ್ಗಳಲ್ಲಿ ಬಿಜೆಪಿ ಗೆಲ್ಬೇಕು. ಒಂದು ನಾನು NDA 27 ಈ ದಿಕ್ಕಲ್ಲಿ ಪ್ರಯತ್ನ ಮಾಡ್ಬೇಕು. ಸಿದ್ದರಾಮಯ್ಯನ ಪರಿಸ್ಥಿತಿ ಏನು? ನನ್ನ ಮಗನ್ ನಿಲ್ಲಿಸ್ತೀನಿ. ಯಾಕೆ ವರ್ಣದಲ್ಲಿ ನಿಲ್ಲಿಸ್ಲಿಲ್ಲ? ಗೊತ್ತಾಯ್ತು ನನ್ನ ಮಗ ವರ್ಣ ಕ್ಷೇತ್ರದಲ್ಲಿ ಚುನಾವಣೆ ನಿಂತ್ರೆ ಯತೀಂದ್ರ ಸೋತೋಗ್ತಾನೆ ಅಂತ, ಹಂಗಾಗಿ ಹಿಂಸರ್ಕೊಂಡು. ಇದು ಸಿದ್ದರಾಮಯ್ಯನ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ. ಆದ್ರೆ ಹುಲಿ ರೂಪದಲ್ಲಿ, ಹಿಂದೂ ಹುಲಿ ರೂಪದಲ್ಲಿ ಹೋರಾಟ ಮಾಡಿ ಪಕ್ಷವನ್ನು ಶುದ್ಧೀಕರಣ ಮಾಡಂತ ಸ್ಥಿತಿ ನನಗೆ ಸಿಕ್ಕಿದೆಯಲ್ಲ, ಇದು ನನಗೆ ಹೆಮ್ಮೆ. ನಾನು ಬಿಜೆಪಿ ಬರ್ತೀನಿ ಅಂತ ಅವರೇ ಹೇಳ್ಬೇಕ್ರಿ. ನಾನ್ ಕಟ್ಟಿ ಬೆಳೆಸಿರೋದು ಪಾರ್ಟಿ ಯಡಿಯೂರಪ್ಪನ ಜೊತೆಗೆ, ಅನಂತಕುಮಾರ್ ಜೊತೆಗೆ. ನೋ, ಈ ಚುನಾವಣೆ ಗೆದ್ದ ಮೇಲೆ ನನ್ ಸಾಯೋ ತನಕ ಬಿಜೆಪಿನ, ಈಗಲೂ ಬಿಜೆಪಿ ಇಲ್ಲಿ ತೆಗೆದಾಕಿಲ್ಲ. ನನ್ನ ತೆಗೆದಾಕಿದ್ರೆ ಗೊತ್ತಿಲ್ಲ ನನಗೆ. ತೆಗೆದಾಕ್ಲಿಲ್ಲ ಅಂತಂದ್ರೆ ಗೆದ್ದು ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ತೆಗೆದಾಕಿದ್ರ ಗೆದ್ದು ಮತ್ತೆ ಬಿಜೆಪಿ ಹೋಗ್ತೀನಿ. ನನ್ನ ತಾಯಿ ಬಿಜೆಪಿ, ಅವ್ರಂಗೆ ದ್ರೋಹ ಮಾಡಿ KJP ಕಟ್ಲಿಲ್ಲ ನಾನು ನನ್ನ ಕ್ಷೇತ್ರದಲ್ಲಿ ಗೆಲ್ಲಬೇಕು. ಇದು ನಮ್ಮ ಇಡೀ ಕ್ಷೇತ್ರದ ಜನರ ಅಪೇಕ್ಷೆ. ಆದ್ರೆ ಇಲ್ಲಿ ನಿಮ್ಮ ಪತ್ರಿಕೆಗಳ ಮುಖಾಂತರನೇ NDA ಉಳಿದ 27 ಕ್ಷೇತ್ರದಲ್ಲಿ NDA ಗೆಲ್ಸಿ, ಶಿವಮೊಗ್ಗದಲ್ಲಿ ಪಕ್ಷೇತರ ನಾನು ಗೆಲ್ಸಿ ಅಂತ ನಾನು ಪತ್ರಿಕೆಗಳ ಮುಖಾಂತರ, ಟಿವಿ ಮುಖಾಂತರ ರಾಜ್ಯ ಜನಕ್ಕೆ ಪ್ರಾರ್ಥನೆ ಮಾಡಿ. ಮೋದಿ ಸೇರಿ ಬ್ರಹ್ಮ ಬಂದು ಹೇಳಿದ್ರು ನಾನು ವಾಪಸ್ ತಗೊಳಲ್ಲ ಅಂತ ಹೇಳಿದ್ರು. ಮೋದಿ ಸೇರಿ, ಮೋದಿ ಬಿಟ್ಟು ಅಲ್ಲ. ಆಯ್ತಾ, ತಿದ್ಕೊಳ್ಳಿ. ನನ್ಗೆ ಗೊತ್ತಿಲ್ಲ ಆತರ ಹೇಳಿದ್ರೆ. ಮೋದಿ ಸೇರಿ ಬ್ರಹ್ಮ ಬಂದು ಯಾರು ಹೇಳಿದ್ರು ಕೂಡ ಚುನಾವಣೆ ನಿಲ್ಲನೆ ಇರಲೇ, ಹಿಂದೆ ಮುಂದೆ ಇಲ್ಲ. ಇಷ್ಟೊಂದು ಜನ ನಾನು ನಂಬ್ಕೊಂಡು ಇಡೀ ಜಿಲ್ಲೆನಲ್ಲಿ ಇವ್ರು ನಿಲ್ತಾರೆ ಅಂತ ಬಂದ್ಯಾರ. ಇನ್ನು ಇಷ್ಟೊಂದು ಜನ ಇನ್ನೂ ನಾಮಪತ್ರ ಸಲ್ಲಿಸುತ್ತೆ, ನೋಡ್ಬೇಕು ಅದ್ ಹೆಂಗಿರುತ್ತೆ ಅಂತ. ಅವ್ರೆಲ್ರಿಗೂ ದ್ರೋಹ ಮಾಡ್ಲ ನಾನು. ನೀವು ವಾಪಸ್ ಹೋದ್ರೆ ನಮ್ ಕತೆ ಏನು ಕೇಳ್ತಾರೆ. ನಾನು ವಾಪಸ್ ಹೋಗಂತ ಪರಿಸ್ಥಿತಿಗೆ ಚುನಾವಣೆ ಬ್ಲಾಕ್ ಮೇಲ್ ಅಲ್ಲ. ರಾಜ್ಯದಲ್ಲಿ ಬಿಜೆಪಿಯ ಪರಿಸ್ಥಿತಿ ಸುಧಾರಿಸ್ಬೇಕು. ಇಡೀ ರಾಜ್ಯದಲ್ಲಿರಂತ ನೋವನ್ನು ಬಯಸಿರಂತ ಕಾರ್ಯಕರ್ತರಿಗೆ ನ್ಯಾಯ ಸಿಗ್ಬೇಕು. ಹಿಂದೂ ಕಾರ್ಯಕರ್ತರು ಅಂತ ಅನ್ಕೊಂಡು ಪ್ರಯತ್ನ ಮಾಡ್ತಿರೋರು ಎಲ್ಲರೂ ಕೂಡ ಇವತ್ತು ಅನ್ಯಾಯ ಆಗಿದೆ. ಬಸವನಗೌಡ ಪಾಟೀಲ್ ರತ್ನ, CT ರವಿ, ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ, ಸದಾನಂದ ಗೌಡ, ನಳಿನ್ ಕುಮಾರ್ ಕಟೀಲ್, ಇವರೆಲ್ಲರೂ ಹಿಂದೂ ಹುಲಿಗಳು. ಇವ್ರು ಯಾಕೆ ಪಕ್ಕಕ್ಕೆ ಸರಿಸ್ತೀರ? ಹಠ ಮಾಡಿದ್ರಿ ಶೋಭನ್ ಟಿಕೆಟ್ ಕೊಡಿಸ್ತೀರಿ. ಇವ್ರು ಯಾಕೆ ಹಠ ಮಾಡ್ಲಿಲ್ಲ ನೀವು ಯಡಿಯೂರಪ್ಪನವರೇ? ಅದಕ್ಕೋಸ್ಕರ ಇದೊಂದೇ ಚುನಾವಣೆ ಈ ರೀತಿ ಆಟ ಆಡೋದು. ಮುಂದಿನ ಚುನಾವಣೆ, ಈ ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆನೆ ರಾಘವೇಂದ್ರ ಸೋಲ್ತಾನೆ, ವಿಜೇಂದ್ರ ಅಧ್ಯಕ್ಷ ಸ್ಥಾನ ಕಳ್ಕೋತಾರೆ. ಒಳ್ಳೆ ರಾಜಕೀಯ ಪಕ್ಷ ಏನ್ ಪಕ್ಷದ ಸಿದ್ಧಾಂತದ ಮುಖಾಂತರ ಬೆಳೆಸಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಕಟ್ಟಬೇಕು ಅಂತೇಳಿ ಇಡೀ ರಾಜ್ಯದ ಜನರು, ಇಡೀ ರಾಜ್ಯದ ಬಿಜೆಪಿ ಕಾರ್ಯಕರ್ತರ ಅಪೇಕ್ಷೆ ಇದೆ. ಯಶಸ್ವಿಯಾಗಿ ಮಾಡ್ತೀನಿ. ಮೊದಲನೇದಾಗಿ ಅಗ್ರಗಣ್ಯನಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ಹೆಮ್ಮೆಗೆ ಆಗ್ತೇನೆ.